ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಾಯ್ತಪ್ಪ ಅಂದರೆ ನಾವು ಊರಿಗೆ ಹೋಗಿದ್ವಿ ಗೈಸ್. ಖುಷಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ನಂದು ಫೋನ್ ಏನೋ ಹಾಳಾಯಿತು, ರಿಪೇರ್ ಮಾಡಿಸ್ಬೇಕಾಗಿತ್ತು. ಸೊ ನಿನ್ನೆ ಬಂದ್ವಿ ವಾಪಸ್ಸು. ಸೊ ಅದಕ್ಕೆ ಏನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ನೆನ್ನೆ ಬಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಮನೆ ಕ್ಲೀನಾಗೇ ಇತ್ತು, ಬಟ್ ಸ್ಟಿಲ್ ಹೋಗಿ ಬಂದು ಜಾಸ್ತಿ ದಿನ ಆಯ್ತವಲ್ಲ, ಅದಕ್ಕೆ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿ, ಹಾಗೆ ಇವತ್ತು ಒಂದು ವೀಡಿಯೋ ಪೋಸ್ಟ್ ಮಾಡಲೇಬೇಕು ಅಂದ್ಬಿಟ್ಟು ಹಳೆ ವೀಡಿಯೋದು ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅದಕ್ಕೆ ಇವತ್ತಿನ ಬೆಳಗ್ಗೆಯಿಂದ ಏನು ಮಾಡಿದೆ ಅದನ್ನ ಶೇರ್ ಮಾಡಿದೆ ಆಲ್ರೆಡಿ. ಅದರಲ್ಲಿ ನಾನು ಬ್ರೆಡ್ ಪುಡಿಂಗ್ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನೋಡಿಲ್ಲ ಅಂದರೆ ಯಾರು ಹೋಗಿ ನೋಡಿ ಆ ರೆಸಿಪಿ, ನೀವು ಟ್ರೈ ಮಾಡಿ. ಈಸಿ ಕೂಡ. ಹಾಗೆ ಗೆಸ್ಟ್ ಯಾರು ಸಡನ್ನಾಗಿ ಬಂದರು, ಏನಾದ್ರು ಸ್ವೀಟ್ ಸಡನ್ನಾಗೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂದರೆ ಆ ರೆಸಿಪಿ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇನ್ನು ಇವತ್ತು ಮಧ್ಯಾಹ್ನಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ಇದನ್ನು ಇನ್ನು ನೆನ್ನೆ ವೀಡಿಯೋ. ನಾವು ವಾಪಸ್ ಬಂದಮೇಲೆ ಮನೆಯೆಲ್ಲ ನೀಟಾಗೇ ಇತ್ತು, ಆದರೂ ತುಂಬ ದಿನ ಆಗಿತ್ತು ಅಂತ ಒಂದು ಸತಿ ನೀಟಾಗೆ ಕಸ ಗುಡಿಸಿ ಹಾಗೆ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ. ಅದಾದಮೇಲೆ ಮತ್ತೆ ಏನಕ್ಕೋ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಆಲ್ಮೋಸ್ಟ್ 1 ವೀಕ್ ಮೇಲಾಗಿತ್ತಲ್ವ, ಅದಕ್ಕೆ ನೀಟಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡು ಅದನ್ನು ಕೂಡ ಹಾಗೆ ಒಗೆಯೋಕೆ ಹಾಕ್ಬಿಟ್ಟೆ. ಸೊ ನಮ್ಮ ಪಿಲ್ಲೋ ಬಂದು ಮಷೀನ್ ವಾಷಬಲ್. ನಾನು 15 ಡೇಸ್ ಇಲ್ಲ 1 ಮಂತಿಗೆ ಒಂದು ಸತಿ ಪಿಲ್ಲೋ ಕೂಡ ವಾಶ್ ಮಾಡ್ತೀನಿ. ಸೊ ಯಾರ್ಯಾರಿಗೆ ನಂತರ ಹ್ಯಾಬಿಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು 6:30 ಇಲ್ಲ 7 o'clock ಆಗಿತ್ತು. ಅದಾದಮೇಲೆ ನಾನು ಮತ್ತೆ ನೀಟಾಗಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಫುಲ್ಲು ನೀಟಾಗೆ ಕ್ಲೀನ್ ಮಾಡಿ ನೀಟಾಗೆ ಮತ್ತೆ ಪೂಜೆ ಮಾಡಿದೆ. ಆವಾಗ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಸೊ ಇಷ್ಟೆಲ್ಲ ಕೆಲಸ ಮುಗಿಸೋದ್ರೊಳಗಡೆ ಒಂದು 8 o'clock ಆಗಿತ್ತು. ಇನ್ನು ರಾತ್ರಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಫುಲ್ಲು ಸುಸ್ತಾಗಿ ಹೋಗಿದ್ದೆ, ಟ್ರಾವೆಲ್ ಎಲ್ಲ ಮಾಡಿ, ಮತ್ತು ಆಫೀಸ್ ಕೆಲಸ ಬೇರೆ ಚೂರಿತ್ತು, ಅದನ್ನು ಬೇರೆ ಮಾಡಬೇಕಾಗಿತ್ತು. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲದಲೆ ಮೊಸರನ್ನ ಮಾಡ್ಕೊಂಡ್ವಿ. ಅಂದರೆ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಜೊತೆ ತಿಂದ್ವಿ. ಇದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್. ಸೊ ಬೆಳಗ್ಗೆ ಎದ್ಬಿಟ್ಟು ಒಂದು ರೌಂಡೆಲ್ಲ ನೀಟಾಗಿ ಕಸ ಗುಡಿಸಾದ್ಮೇಲೆ ನಾವು ಊರಿಂದ ಏನೇನು ತಂದಿದ್ವಿ ಅದನ್ನೆಲ್ಲ ಇಟ್ಕೊಳ್ಳೋಣ, ಜೋಡಿಸ್ಕೊಳ್ಳೋಣ ನೀಟಾಗಿ ಅಂತ ಪ್ಲ್ಯಾನ್ ಮಾಡಿ ಕಾರಿಂದ ಎಲ್ಲ ತೊಗೊಂಬಂದು ಇಟ್ವಿ. ಸೊ ನಾವು ಹಂಗೆ ಬಿಟ್ಬಿಟ್ಟಿದ್ರಿಂದ ನೆನ್ನೆ ತುಂಬ ಟಯರ್ಡ್ ಆಗಿತ್ತು ಅಂತ, ಏನಕ್ಕೆ ಅಂದರೆ ಹಣ್ಣೆಲ್ಲ ನೀಟಾಗಿ ಒಂದೇ ಸತಿ ಜೋಡಿಸಿಟ್ಬಿಡೋಣ ಅಂತ. ಜಾಸ್ತಿ ಏನೂ ತಂದಿರಲಿಲ್ಲ, ಒಂದು ಸ್ವಲ್ಪ ಬಾಳೆಹಣ್ಣು, ಒಂದು ಸ್ವಲ್ಪ ಆರೆಂಜಸ್ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಇದ್ದಿದ್ದು. ಈ ಆರೆಂಜಸ್ ಎಲ್ಲ ಏನಾಗಿತ್ತಂದರೆ, ಈಗ ಒಂದ್ರ ಮೇಲೆ ಒಂದು ಹಣ್ಣು ಬಿದ್ದು ಪಿಚ್ಕ ಆಗುತ್ತಲ್ವ, ಆ ಥರ ಆಗೋಗಿತ್ತು. ಸೊ ಅದನ್ನೆಲ್ಲ ನೀಟಾಗೆ ಒಂದೊಂದೇ ನೋಡಿ ಇಡ್ತಾಯಿದ್ದೆ, ಹೆಂಗಿದೆ, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಯಾವ್ದು ಚೆನ್ನಾಗಿದೆಯೋ ಅದನ್ನೆಲ್ಲ ಇಟ್ಬಿಟ್ಟು ಯಾವ್ದು ಚೆನ್ನಾಗಿಲ್ವೋ ಅದನ್ನೆಲ್ಲ ಎಸೆದ್ಬಿಟ್ಟೆ. ಅಂದರೆ ಅದನ್ನು ಕೂಡ ತಿನ್ಬೋದಾಗಿತ್ತು, ಫ್ರೆಶ್ ಆಗೇ ಇತ್ತು, ಬಟ್ ಸ್ಟಿಲ್ ಅದು ಫುಲ್ಲು ಒಂಥರ ಮೆತ್ತಗಾಗಿರುತ್ತೆ ಅಲ್ವಾ, ಅದಕ್ಕೆ ಅದನ್ನೆಲ್ಲ ಬಿಸಾಕಿದೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇತ್ತು, ಮೆಣಸಿನ್ಕಾಯಿ ಕೂಡ ಹಾಗೆ ಆಗಿತ್ತು. ಅಂದರೆ ಆಗಿರಲಿಲ್ಲ, ಬಟ್ ಒಂಥರ ಸಾಫ್ಟ್ ಆಗುತ್ತಲ್ಲ ಆ ಥರ ಆಗಿತ್ತು. ಸೊ ಇನ್ನು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಿಸೋಣ ಅಂದ್ಕೊಂಡು ಎಲ್ಲ ತೆಗೆದು ಇಡ್ತಾಯಿದ್ದೆ, ಹಾಗೆ ನೀಟಾಗಿ ಎತ್ತಿಟ್ಬಿಡೋಣ ಅಂತ. ಸೊ ಇಲ್ಲಿದೆ ನೋಡಿ, ನಾವು ಊರಿಂದ ಎಷ್ಟು ಐಟಮ್ಸ್ ತಂದಿದ್ವಿ ಅಂತ. ಇಷ್ಟೇ ಐಟಮ್ಸು. ಇದು ಸ್ವಲ್ಪ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಆರೆಂಜಸ್, ಸ್ವಲ್ಪ ಬಾಳೆಹಣ್ಣು, ಇಷ್ಟೇ. ಇದು ಅಂಗಡಿಯಿಂದ ತಂದಿದ್ದು ಮೊಸರು, ಈಚೆ ಹೋಗಿದ್ದ ಅಲ್ವಾ ವಿಕ್ಕಿ, ಹಾಗೆ ತೊಗೊಂಬಂದಿದ್ದ. ಹಾಗೆ ಇದನ್ನೆಲ್ಲ ಎತ್ತಿಡೋದ್ರೊಳಗಡೆ ಇನ್ನೊಂದು ರಾಮಾಯಣ ಆಗಿತ್ತು. ನಿನ್ನೆ ರಾತ್ರಿ ದೋಸೆಗೆ ನೆನೆಸ್ಬಿಟ್ಟು ರುಬ್ಬಿದ್ವಿ. ಏನಾಗಿದೆ ಅಂದರೆ, ದೋಸೆ ಇಟ್ಟು ನಾನು ನೆನೆಸೋದು ಯೂಶ್ವಲಿ ಒಂದೇ ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ ಫುಲ್ಲು ಉಕ್ಕಿದೆ. ಹೆಂಗೆ ಉಕ್ಕಿದೆ ಅಂದರೆ ಹಾಲು ಉಕ್ಕುತ್ತಲ್ಲ ಹಂಗೆ ಉಕ್ಕಿಬಿಟ್ಟು ಚೆಲ್ಲಿದೆ ಫುಲ್ಲು. ಅದನ್ನೇ ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ. ಫಸ್ಟ್ ಟೈಮ್ ಹಿಂಗಾಗಿದ್ದು. ಸೊ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ವಿ. ಸೊ ನಿಮ್ಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ತುಂಬ ಚೆನ್ನಾಗಿ ಉಬ್ಬಿತ್ತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ. ಇವತ್ತು ಸೌತೆಕಾಯಿ ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಸೊ ಇವಾಗ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳು. ನಿಜ ಚೆನ್ನಾಗಿದೆಯಾ ದೋಸೆ? ಟೇಸ್ಟು ಚೆನ್ನಾಗಿದೆ, ಒಳಗಡೆ ಬೇಯಿಸು ನೀಟಾಗಿ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಹೋಗು
ಏನು ಹೋಗಿ ಇಷ್ಟೇ. ಸೊ ನಾನಿವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ವೈಟ್ ಪಲಾವ್ ಮತ್ತು ವೆಜ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ. ನಾನು ಹೆಂಗೆ ಮಾಡ್ತೀನಿ ಟೇಸ್ಟಿಯಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಹೇಗಾಗುತ್ತೆ ಅಂತ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ಎಷ್ಟು ಮಿಸ್ ಆಗಿದೆ ಸದ್ಯಕ್ಕೆ ಅಂತ. ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಸೊ ನಾನಿಲ್ಲಿ ಫಸ್ಟು ವೈಟ್ ಪಲಾವ್ಗೆ ಸ್ವಲ್ಪ ಪಲಾವ್ ಸಾಮಾನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ಫೈನ್ ಪೇಸ್ಟ್ ಅಲ್ಲ ಮಿಲ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಪೇಸ್ಟಿಗಿಂತ ತುಂಬ ತೆಳ್ಳಗಿರಬೇಕು. ಆಮೇಲೆ ತರಕಾರಿ ಸ್ವಲ್ಪ ಕ್ಯಾರೆಟು ಬೀಟ್ರೋಟ್ ತೊಗೊಂಡು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆ. ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಹಾಕ್ಕೋಬೋದು. ಹಾಗೆ ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಪಲಾವ್ ಐಟಮ್ಸ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು, ಗಮ್ ಅಂತ ಸ್ಮೆಲ್ ಬರಬೇಕು. ಸೊ ತುಪ್ಪದಲ್ಲಿ ಫ್ರೈ ಮಾಡೋದು ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಅಕಸ್ಮಾತ್ ಈರುಳ್ಳಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬೇಕು ಅಂದರೆ ಇದ್ದೇ ಟೈಮಲ್ಲಿ ಮಾಡಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ಸ್ವಲ್ಪ ತೆಗೆದಿಟ್ಕೋಬೋದು. ನನಗೆ ಏನು ಬೇಕಾಗಿರಲಿಲ್ಲ. ಸೊ ಅದಕ್ಕೆ ಇದನ್ನು ಈರುಳ್ಳಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 3 ಗ್ಲಾಸ್ ಅನ್ನ ಮಾಡ್ಕೋತಾ ಇದ್ದೀನಿ ಪಲಾವ್, ಅಂದರೆ ಚಿಕ್ಕ ಲೋಟದಲ್ಲಿ 2 ಟೈಮಿಗೆ ಆಗುವಷ್ಟು. ಸೊ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಹಸಿ ವಾಸನೆ ಹೋಗೋ ತನಕ. ಸೊ ಈಗ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ತರಕಾರಿನೂ ಕೂಡ ಇದೇ ಪೇಸ್ಟಲ್ಲೇ, ಅಂದರೆ ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಬರ್ಡ್ ಚಿಲ್ಲಿ. ಸೊ ನಾವು ಖಾರಕ್ಕೆ ಖಾರದ ಪುಡಿ ಏನೂ ಹಾಕ್ತಿಲ್ಲ ಅಲ್ವಾ, ಇದು ಬರ್ಡ್ ಚಿಲ್ಲಿ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕೊಬ್ಬರಿ ಹಾಲು ಅಥವಾ ತೆಂಗಿನ ಹಾಲು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ನಮಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ನಿಮಗೆ ಬೇಕಂದರೆ ಹಸಿ ಬಟಾಣಿ ಕೂಡ ಸಿಕ್ಕಿದ್ರೆ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ನಂಗೆ ಇವತ್ತು ಸಿಕ್ಕಿಲ್ಲ, ಸೊ ಹಸಿ ಬಟಾಣಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಸೊ ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುಕ್ ಆಗಲಿ. ಅದಾದಮೇಲೆ ಚೆನ್ನಾಗಿ ಕುಕ್ ಆದಮೇಲೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ನಾವು ಎಷ್ಟು ಅಕ್ಕಿ ಇಟ್ಕೊಂಡಿರ್ತೀವೋ 1:2 ಅಷ್ಟನ್ನು ಡಬಲ್ ನೀರು ಹಾಕೋಬೇಕು. ನಾನು 3 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೆ, ತುಂಬ ಚಿಕ್ಕ ಗ್ಲಾಸಲ್ಲಿ. ಸೊ ಇಲ್ಲಿ 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಈಗ ತರಕಾರಿ ಎಲ್ಲ ಆಲ್ಮೋಸ್ಟ್ ಒಂದು 70% ಬೆಂದಿದೆ ಅಂತ ನಮಗೆ ಗೊತ್ತಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಅಕಸ್ಮಾತ್ ನಿಮಗೇನಾದರೂ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಕೊಂಡು ಲೈಟಾಗೆ ಒಂದು 2 ಸ್ಟಿರ್ ಅಂದರೆ 2 ಸತಿ ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ವಿಡಿಯೋದಲ್ಲೇ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಂತ. ಇದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಸೊ ನಮ್ಮ ವೈಟ್ ಪಲಾವ್ ರೆಡಿ ಆಗಿದೆ. ನೆಕ್ಸ್ಟು ನಾನು ವೆಜಿಟೇಬಲ್ ಕಟ್ಲೆಟ್ ತೊಗೊಳಕ್ಕೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಸ್ವಲ್ಪ ಕಾರ್ನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಈ ವೆಜಿಟೇಬಲ್ ಕಟ್ಲೆಟಲ್ಲಿ ಮೇನ್ ಥಿಂಗ್ ಏನಂದರೆ ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅಷ್ಟು ತರಕಾರಿ ಹಾಕ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ಟ್ರೈನರ್ಗೆ ಕಾರ್ನ್ ಮತ್ತು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ತೆಗ್ದು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಬೀಟ್ರೋಟ್ ತುರಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹುರುಳಿಕಾಯಿ ಬೀನ್ಸ್ ಹಾಕೋತಾ ಇದ್ದೀನಿ. ನಾನು ಹೇಳ್ದಾಗೆ ಈ ಟೈಮಲ್ಲಿ ನೀವು ಎಷ್ಟು ತರಕಾರಿ ಹಾಕೋತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಪನ್ನೀರ್ ಮತ್ತು ಚೀಸ್ನ ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನು ಸದ್ಯಕ್ಕೆ ಇವತ್ತು ಇಷ್ಟೇ ಸಾಕು ಅಂತ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ
ಸ್ವಲ್ಪ ಬ್ರೆಡ್ ಪೀಸಸ್ ತೊಗೊಂಡು ನಿಮಗೆ ಇಷ್ಟ ಇಲ್ಲ ಅಂದರೆ ಸೈಡ್ಸನ್ನು ತೆಗೆದ್ಬಿಟ್ಟು ಕೂಡ ಹಾಕ್ಬೋದು, ಇಲ್ಲ ಹಂಗೆ ಕೂಡ ಹಾಕ್ಬೋದು. ಫುಲ್ ಕಂಪ್ಲೀಟ್ ಬ್ರೆಡ್ ಪೀಸು. ನಾನು ಇವತ್ತು ಕಂಪ್ಲೀಟ್ ಬ್ರೆಡ್ ಪೀಸಸ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾಕ್ಸ್ ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ಯಾವ್ದಾದ್ರು ತರಕಾರಿ ತಿನ್ನೋಕೆ ಇಷ್ಟ ಆಗ್ತಿಲ್ಲ ಅಂದರೆ ಈ ಥರ ಅದನ್ನು ವೆಜ್ ಕಟ್ಲೆಟಲ್ಲಿ ಸೇರಿಸ್ಬಿಟ್ಟು ಮಾಡ್ಕೊಂಡು ತಿಂದರೆ ನಮ್ಗೆ ಅದು ಹಾಕಿರೋದು ಗೊತ್ತಾಗಲ್ಲ, ತರಕಾರಿ ತಿನ್ನಂಗೆ ಕೂಡ ಆಗುತ್ತೆ. ಸೊ ಇವಾಗ ಇದನ್ನು ಬ್ರೆಡ್ಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬ್ರೆಡ್ ಎಡ್ಜಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ರುಚಿಗೆ ತಕ್ಕಷ್ಟು. ನೀವು ಎಷ್ಟು ತರಕಾರಿ ತೊಗೊಂಡಿರ್ತೀರೋ ಅಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೋದು. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ, ಅದು ಹೇಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಬಟ್ ನೀವು ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮೈದಾನ ಬಳಸ್ತಿಲ್ಲ. ಸೊ ನೀವು ಮೈದಾ ಬೇಕಾಗಿದ್ದರೆ ಮೈದಾ ಕೂಡ ಹಾಕೋಬೋದು. ಬಟ್ ವಿತೌಟ್ ಮೈದಾನೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರನ್ನ ಹಾಕ್ಕೋಬೇಡಿ, ಯಾಕಂದರೆ ತರಕಾರಿಯಲ್ಲೇ ನೀರಿರೋದ್ರಿಂದ ಅದರಲ್ಲೇ ನೀರು ಬಿಡುತ್ತೆ. ಸೊ ನೀವು ನೀರು ತುಂಬ ಬೇಕು ಅಂದರೆ ಲೈಟಾಗೆ ಚಿಮ್ಮಿಸ್ಕೊಳ್ಳಿ. ಸೊ ನನಗೇನಿಲ್ಲಿ ನೀರು ಅವಶ್ಯಕತೆನೇ ಬಂದಿಲ್ಲ. ನೋಡಿ ಎಷ್ಟು ನೀಟಾಗಿ ಪ್ಯಾಟಿ ರೆಡಿಯಾಗಿದೆ. ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಉದ್ದ ಸ್ಟಿಕ್ ಥರ ಮಾಡಿದೆ ವೆಜಿಟೇಬಲ್ ಕಟ್ಲೆಟ್ನ. ಅದಾದಮೇಲೆ ರೌಂಡ್ ಶೇಪಲ್ಲಿ ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಕಮ್ಮಿ ಎಣ್ಣೆಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನಾವು ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ರೆ ಹಾಗೆ ಪ್ಯಾಟಿ ಕರೆಕ್ಟಾಗಿದ್ದರೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗೋಲ್ಲ. ಬೀಟ್ರೋಟ್ ಹಾಕಿರೋದು ನೀವು ನೋಡ್ಬೋದು, ಕಲರ್ ಕೂಡ ಒಂಚೂರು ಚೇಂಜ್ ಆಗಿಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ನಾವು ಹಾಕಿರೋದೆಲ್ಲ ಹಸಿ ತರಕಾರಿ ಅಲ್ವಾ. ಸೊ ಇದು ಇವತ್ತಿನ ನನ್ನ ಮೀಲ್ ಎಷ್ಟು ಚೆನ್ನಾಗಿದೆ.